ಇವತ್ತು ಕಾನೂನು ಪ್ರಕಾರ ಒಂದ್ಸಲ ಬಾಡಿ ಪೋಸ್ಟ್ ಮಾರ್ಟಮ್ ಆದಮೇಲೆ ಅದವರು ಒಂದು ಸಲ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ 2 ಸಲ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅನ್ನೋದು ಕೂಡ ಅದು ತನಿಖೆಯಲ್ಲಿ ಬರುತ್ತೆ. ಅದು ಏನೇ ಇರಲಿ ಒಂದು ಸಲ ಪೋಸ್ಟ್ ಮಾರ್ಟಮ್ ಆಗೋ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಿರ್ತಾರೆ ಫೋರೆನ್ಸಿಕ್ ಅವರು. ಶರೀರ ಭಾಗದಲ್ಲಿ ಪ್ರತಿಯೊಂದು ಪಾರ್ಟಲ್ಲಿ ಕೂಡ ಏನೇನಾಗಿದೆ, ಏನೇನು ಬುಲೆಟ್ಗಳು ಹೋಗಿದೆ, ಹೇಗಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟು ವಿಡಿಯೋ ಎಲ್ಲ ತೊಗೊಂಡಿರ್ತಾರೆ. ಅದಾದಮೇಲೆ ಇಲ್ಲಿ ಡಾಕ್ಟರ್ಗಳಿಗೆ ಅಥವಾ ಡಿಪಾರ್ಟ್ಮೆಂಟ್ಗೆ ಕಾನೂನು ಪ್ರಕಾರ ಅವಶ್ಯಕತೆ ಇಲ್ಲ ಆ ಬಾಡಿ ಅಂತಂದಾಗ ಆ ಕುಟುಂಬಕ್ಕೆ ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ. ಕುಟುಂಬಕ್ಕೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಕುಟುಂಬದವರು ಕೂಡ ಅವ್ರ ನಿರ್ಣಯ, ಅದು ಹೋಣಿಸ್ಬೇಕು ಅಥವಾ ಸುಡಬೇಕು ಅನ್ನುವಂಥದ್ದು ಆ ಕುಟುಂಬಕ್ಕೆ ಸಂಬಂಧಪಟ್ಟ ನಿರ್ಣಯನೇ. ಅದ್ರ ಬಗ್ಗೆ ನಾವ್ಯಾರೂ ಕೂಡ ಮಾತಾಡೋದಕ್ಕೆ ಬರಲ್ಲ. ಅವ್ರ ನಿರ್ಣಯಗಳು ಅವೆಲ್ಲ ಕೂಡ ಕಾನೂನು ಪ್ರಕಾರ ಡಿಪಾರ್ಟ್ಮೆಂಟ್ ತಗೊಳ್ಳೋ ನಿರ್ಣಯಗಳು ಮತ್ತು ಅವರ ಕುಟುಂಬಸ್ಥರು ತಗೊಳ್ಳುವಂಥ ನಿರ್ಣಯಗಳು. ಇಲ್ಲಿ ನಾನು ತಮಗೆ ಪ್ರಮುಖವಾಗಿ ಹೇಳಬಯಸೋದೇನು ಅಂತಂದರೆ, ಅವ್ರು ಮಾಡಿರುವಂಥ ತಪ್ಪುಗಳನ್ನು ಯಾವ ರೀತಿ ಹೆದರಿ ತಪ್ಪುಗಳ ಮೇಲೆ ತಪ್ಪುಗಳು ಮಾಡೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಇವತ್ತಿಗೆ ಸುಮಾರು ಹೆಚ್ಚು ಕಡಿಮೆ 9 ದಿನ, 8 ಡೇಸ್ ಕಂಪ್ಲೀಟ್ ಆಗುತ್ತೆ, 9 ಡೇಸ್. ಈ ಕ್ಷಣದವರೆಗೂ ಕೂಡ ಒಬ್ಬ ಅಮಾಯಕ ಡೆತ್ ಆಗಿದ್ದರೆ ಅಮಾಯಕನ ವಿಷಯದಲ್ಲಿ ಯಾವ ಸತೀಶ್ ರೆಡ್ಡಿ ಹಿಂದೆ ಬಂದಿರುವಂಥ 4-5 ಮಂದಿ ಗನ್ಮ್ಯಾನ್ಗಳು, ಅದೇ ಗನ್ಮ್ಯಾನ್ಗಳು ಭರತ್ ರೆಡ್ಡಿ ಹಿಂದೆ ರಾತ್ರಿ 9 ಗಂಟೆಗೆ ಬಂದು ಆ ಗನ್ನಿಂದ ಪಾಯಿಂಟ್ ಬ್ಲ್ಯಾಂಕಲ್ಲಿ ಶೂಟ್ ಮಾಡಿ ಕೊಲೆ ಮಾಡಿರುವಂಥ ಈ ವಿಚಾರದಲ್ಲಿ ಅವರು ತಪ್ಪು ಮಾಡಿರೋ ಕಾರಣವೇ ಇವತ್ತು MLA ಡೈರೆಕ್ಷನ್ ಮೇಲೇ ಆ ಕೊಲೆ ಆಗಿದೆ ಅಂತೇಳಿ ಇವತ್ತು ನಾನೇನು ಹೇಳಿದ್ದೀನಿ. ನಾನು ಇವತ್ತು ನೋಡಿ ಸ್ಮಶಾನದಲ್ಲಿ ಆ ಹುಡುಗ ಸೋಮು ಅಂತ ಹೇಳಿಬಿಟ್ಟು ಆ ಸ್ಮಶಾನದಲ್ಲಿ ಕುಣಿಗಳು ತೆಗೆಯೋದಕ್ಕೆ ಅವನು ಇನ್ಚಾರ್ಜ್, ಮಣ್ಣು ತೆಗೆಯೋದು ಮತ್ತು ಮುಚ್ಚೋದು, ಶವ ಸಂಸ್ಕಾರ ಮಾಡೋದಕ್ಕೆ ಅವನಲ್ಲಿ ವರಬಸಪ್ಪ ಗುಡಿ ಬಿಲ್ಲರ್ಪೇಟೆ ಹತ್ರ ಇರೋ ಸ್ಮಶಾನ ವಾಟಿಕೆಯಲ್ಲಿ ಅವನು ಸೋಮಣ್ಣ ಹುಡುಗ. ಅವನಿಗೆ ರಘುವನ್ನವನು ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಅವರ ರಾಜಶೇಖರ್ ಅವ್ರ ತಾಯಿ ಹೇಳಿದ್ದಾರೆ, ಅವರ ತಂದೆ ಸಮಾಧಿ ಪಕ್ಕದಲ್ಲಾಗಿರ್ಬೋದು, ತಲೆ ಹತ್ರ ಕಾಲ ಹತ್ರ ಎಲ್ಲೋ ಅಲ್ಲೇ ಅದ್ರ ಬಗಲಾಗೆ ನೀವು ಕುಣಿ ತೋಡಿ ಅಲ್ಲೇ ನಾವು ಹೊಣಬೇಕಾಗುತ್ತೆ ಶವ ಅಂತೇಳಿ ಅವ್ರ ತಾಯಿ ಹೇಳಿದ್ರು ಅಂತೇಳಿ ರಘುವನ್ನ ಹುಡುಗಿ ಈ ಹುಡುಗನಿಗೆ ಫೋನ್ ಮಾಡ್ತಾನೆ. ಸೋಮಗೆ ಕುಣಿ ತೆಗಿತಾನೆ. ಕುಣಿ ತೆಗೆದ ಮೇಲೆ ಪೊಲೀಸರು ಬಂದಿದ್ದಾರೆ ಅಲ್ಲಿಗೆ. ಆ ಸೋಮನ್ನ ಫೋಟೋ ತಗೊಂಡಿದ್ದಾರೆ, ಅವನ ಫೋನ್ ನಂಬರ್ ತೊಗೊಂಡಿದ್ದಾರೆ. ಯಾಕೆಂದರೆ ಪೊಲೀಸ್ ಪ್ರೊಸೀಜರ್ ಮತ್ತು ವಿಡಿಯೋನೂ ಮಾಡ್ಕೊಂಡಿದ್ದಾರೆ. ಕುಣಿ ತೆಗೆದಿರುವಂಥ ವಿಡಿಯೋ, ಈ ಹುಡುಗನ ವಿಡಿಯೋ, ಫೋಟೋ, ಈ ಹುಡುಗನ ಫೋನ್ ನಂಬರು ಎಲ್ಲದನ್ನು ತಗೊಂಡು ಪೊಲೀಸರು ಅಲ್ಲಿಂದ ಹೊರಟಿದ್ದಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ಆ ಹುಡುಗನಿಗೆ ಮತ್ತೆ ಫೋನ್ ಬರುತ್ತೆ ರಘುವನ್ನವನ ಕಡೆಯಿಂದನೇ. ಫೋನ್ ಬಂದುಬಿಟ್ಟು ಸೋಮು ನೀನು ಕುಣಿ ಮುಚ್ಚಿಬಿಡು ನೀನು, ಇಲ್ಲ ಅವರು ಸಾರ್ ಹೇಳಿದಾರಂತೆ ಸುಡಬೇಕು ಅಂತೇಳಿ. ಸೊ ಅವರು ಪಾಪ ಏನಿದೇನೋ ಏನೋ ದೊಡ್ಡವ್ರು ಹೇಳಿದ ಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಏನು ಮಾಡ್ತಾರೆ ಅವ್ರನ್ನ, ಅದರ ಒಂದು ನಿಸ್ಸಹಾಯಕರ ಒಂದು ಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಅವರು ಕುಣಿ ಮುಚ್ಚಬೇಕಂತಲೇ ಹೇಳ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಅವನು ಸೋಮನ ಹುಡುಗ ಪ್ರೊಸೀಜರ್ ಹೇಳ್ತಾನೆ. ಒಂದು ಸಲ ಕುಣಿ ತೆಗೆದ ಮೇಲೆ ಸ್ಮಶಾನದಲ್ಲಿ ಮುಚ್ಚಬೇಕು ಅಂದರೆ ತೆಂಗಿನಕಾಯಿಗೆ ನೀರು ಹಾಕಿ ಸಾಂಪ್ರದಾಯದಲ್ಲಿ ಅದನ್ನು ನೀರೆಲ್ಲ ಹಾಕಿ ಅದನ್ನು ಮುಚ್ಚಬೇಕು. ಏನು ಮಾಡ್ತೀವಿ ನಾವು, ಇನ್ನು ನಾನು ಮುಚ್ಚಿದೆ ಅಂಥೇಳಿ ಹೇಳ್ತಾನೆ. ಹೇಳ್ಬಿಟ್ಟು ಮತ್ತೆ ಮುಂದೆ ಬರೋದು ಮಾತಾಡ್ತಾ MLA ಹೇಳಿರ್ತಾರೆ, ಅಲ್ಲಿ ಬಂದಿರೋ ಹುಡುಗರಿಗೆ ಹೇಳಿರ್ತಾನೆ. MLA ಹೇಳಿದಾರಂತೆ ಸುಡಬೇಕಪ್ಪ, ಯಾವುದೇ ಕಾರಣಕ್ಕೂ ಉಣಿಸೋ ಪ್ರಶ್ನೆನೇ ಇಲ್ಲ ಅಂಥೇಳಿ. ಯಾಕೆಂದರೆ ಮತ್ತೆ ಬಾಡಿನ ಹೊರ ತೆಗೆದು ಮುಂದೆ ಯಾವತ್ತಾದರೂ ಕೂಡ ಮತ್ತೆ ರೀಪೋಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಯಾವುದು ಪ್ರೂಫ್ ಇರಬಾರ್ದು, ಅದನ್ನು ಸುಟ್ಬಿಡೋದೇ ವಾಸಿ ಅಂಥೇಳಿ ತೀರ್ಮಾನ ತಗೊಂಡಿದ್ದಾರೆ ಅಂತ ಆ ರಾಜಶೇಖರ್ಗೆ ಫ್ಯಾನ್ಸ್ ಅಂದರೆ ಅವನಿಗೆ ಹಿಂಬಾಲಿಕರು. ರಾಜಶೇಖರನವನು ಭರತ್ ರೆಡ್ಡಿಗೆ ಫಾಲೋವರ್, ರಾಜಶೇಖರ್ಗೂ ಫಾಲೋವರ್ಸ್ ಇರ್ತಾರಲ್ಲ. ಇವಾಗ ಭರತ್ ರೆಡ್ಡಿ ರಾಜಶೇಖರ್ನ ಸಾಕ್ತಾ ಇದ್ದರೆ ರಾಜಶೇಖರ್ಗೂ ಫ್ಯಾನ್ಸ್ ಇರ್ತಾರೆ, ಅಂದರೆ ಅವನ್ನ ಫಾಲೋ ಮಾಡೋರು. ಇವಾಗ ಅವರಲ್ಲಿ ರಾಜಶೇಖರ್ನ ಕರೆಸಿದ್ದೇನು,
ಏನೇನು ಒಂದು 200-300 ಮಂದಿನ ಹಾಕ್ಕೊಂಡು ಬಾರು ನೀನು ನಿಮ್ಮ ಏರಿಯಾದಿಂದ ಅಂತೇಳಿ ಕರೆದಿರೋವಂಥದ್ದು. ಸೊ ರಾಜಶೇಖರ್ ಎಲ್ಲರಿಗೂ ಹೇಳಿದ್ದಾನೆ, ನೀವೆಲ್ಲರೂ ಬಂದುಬಿಟ್ರೆ ಅಲ್ಲಿಗೆ ರೆಡ್ಡಿ ಮನೆಗೆ ಭರತ್ ರೆಡ್ಡಿ ಕರೀತಿದ್ದೀನಿ ಗಲಾಟೆಗೆ, ನಾವೆಲ್ಲರೂ ಹೋಗೋಣ, ಕೈಯಲ್ಲಿ ಏನಿದ್ರೆ ತೊಗೊಂಡು ಬಂದುಬಿಟ್ರೆ ಅಂತೇಳಿ. ಸೊ ಹಾಗಾಗಿ ರಾಜಶೇಖರ್ ಡೆತ್ ಆದ ತಕ್ಷಣ ಅವನು ಆ ಹುಡುಗ ಕೊಲೆ ಆದ ತಕ್ಷಣ ತಾವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ದೀರಿ ಯಾರ ಮುಖ ಅಂತೇಳಿ ಹಿಂಗೆ ಅಂದ ತಕ್ಷಣ ರಾಜು ರಾಜಶೇಖರ್ ಹೇಳು ಅಂತೇಳಿ ಕೂಗ್ತಾರೆ. ಅಂದರೆ ಅವನ ಮೇಲೆ ಅಭಿಮಾನ ಇರುವಂಥ 4 ಮಂದಿ ಸ್ನೇಹಿತರಂತೂ ಪ್ರೀತಿ ಪತ್ರ, ಒಬ್ಬ ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬರು ಇಬ್ಬರು ಆತ್ಮೀಯರು ಇದ್ದೇ ಇರ್ತಾರೆ. ಹಾಗೆ ಅವರೇ ಬಂದು ಮತ್ತೆ ಸ್ಮಶಾನದ ಹತ್ರ ಅಲ್ಲಿ ಸುಡುವಂಥ ಸಂದರ್ಭದಲ್ಲಿ ಹುಡುಗ ಸೋಮು ನೋವು ಪಡ್ತಾಯಿದ್ರೆ ಏನು ಮಾಡೋದಪ್ಪ, ಅವರು MLA ಹೇಳಿದ ಮೇಲೆ ಬಾಡಿ ಸುಟ್ಬಿಡಬೇಕು, ಇಲ್ಲಾಂದರೆ ಮತ್ತೆ ರೀಪೋಸ್ಟ್ ಮಾಡ್ತಾರೆ, ಬಾಡಿ ಹೊಣಿಸಿದ್ರಿ ಅಂತೇಳಿ ಹೇಳಿದ್ದಾರೆ ದೊಡ್ಡವರು ಅಂತ ಹೇಳ್ಬಿಟ್ಟು. ಮತ್ತು ಕಟ್ಟಿಗೆಗಳಿಂದ ಕೂಡ ನಮ್ಮಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮಗೆ, ಏನಂತೇಳಿ ಈಗ ನೋಡಿ ಸ್ಮಶಾನ ವಾಟಿಕೆಯಲ್ಲಿ ಕ್ರಿಮಿಷನ್ನಲ್ಲಿ ಇವಾಗ ನಾನು ಗಂಗಾವತಿಯಲ್ಲಿ ಮಾಡಿಸ್ತಾಯಿದ್ದೀನಿ ಒಂದು 20 ಕೋಟಿಯಲ್ಲಿ. ಅಂದರೆ ಟೋಟಲಾಗಿ ನಿಮಗೆ ನಮ್ಮ ಸಂಪ್ರದಾಯದಂತೆ ಹಿಂದೂ ಸಂಪ್ರದಾಯದಂತೆ ಕಟ್ಟಿಗೆಗಳನ್ನಿಟ್ಟು ಕೂಡ ನಾವು ತೊಡೋದ್ರಿಂದ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ. ಇಲ್ಲಿ ಹೋದರೆ ಸುಮ್ಮನೆ ಒಳಗಡೆ ಕಲಿಸಿ ಇದನ್ನು ಏನು ಮಾಡಿದ್ದಾರೆ, ಗ್ಯಾಸಿಂದ ಸುಟ್ಟಿದ್ದಾರೆ. ಅದನ್ನು ಹುಡುಗ ಹೇಳ್ತಾನೆ, ಕಟ್ಟಿಗೆಗಳಿಂದ ಕೂಡ ಸುಟ್ಟಿಲ್ಲ ಅವರು, ಗ್ಯಾಸಿಂದ ಸುಟ್ಬಿಟ್ಟಿದ್ದಾರೆ. ಅಂದರೆ ಇನ್ನು ಏನು ಎವಿಡೆನ್ಸ್ ಅನ್ನೋದು ಸಿಗಬಾರ್ದು ಅನ್ನೋಂಥ ಲೆಕ್ಕಕ್ಕೆ ಆ ವಿಡಿಯೋ ನಮ್ಗೆ ಹೇಳ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.